ಹಾಯ್ ಗಾಯ್ಸ್, ನಾನು ಮೆಟ್ರೋದಿಂದ ಇಳ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ. ಒಂದು ನ್ಯೂ ಫ್ರೆಂಡನ್ನು ನಾನು ಇವಾಗ ಮನೆಗೆ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ, ನನ್ನ ಜೊತೆಗೆ ಹೋಗೋಣ. ಯಾವ ಫ್ರೆಂಡನ್ನು ತೋರಿಸ್ತೀನಿ ಬನ್ನಿ. ಎಲ್ಲಿಗಪ್ಪ ನ್ಯೂ ಫ್ರೆಂಡ್ ಅಂತ ಹೇಳಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಸೊ ನಾನು ರಿಲಯನ್ಸಿಗೆ ಬಂದಿದ್ದೆ. ಇಲ್ಲಿ ಫ್ರಿಜ್ ಎಲ್ಲ ಥರದ ಐಟಮ್ಸು ನಿಮಗೆ ಇಲ್ಲಿ ಸಿಗುತ್ತೆ, ವಸ್ತುಗಳು ಇಲ್ಲಿ ಸಿಗುತ್ತೆ. ಸೊ ಅದೇ ಥರ ನಾನು ಇವಾಗ ಹೊಸ ನನ್ನ ಫ್ರೆಂಡನ್ನ ತಗೊಳಕ್ಕೆ ಅಂತ ಇಲ್ಲಿಗೆ ಬಂದೆ. ಆಲ್ರೆಡಿ ಒಂದ್ಸಲ ಬಂದು ಹೋಗಿದ್ದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೆ, ಕಾಸ್ಟ್ ಎಷ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿದ್ದೆ. ಸೊ ಅದಾದಮೇಲೆ ಆಫರಲ್ಲಿ ಕೊಡ್ತೀವಿ ಅಂತಲೂ ಹೇಳಿದರು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡನ್ನ, ಇದೇ ನನ್ನ ನ್ಯೂ ಫ್ರೆಂಡ್, ಲೆನೋವಾ ಲ್ಯಾಪ್ಟಾಪ್ ತಗೊಂಡೆ. ಸೊ ತುಂಬ ಚೆನ್ನಾಗಿದೆ. ಇದು ಇಷ್ಟಪಟ್ಟು ತಗೊಂಡೆ, ನಾನು ಕಷ್ಟಪಟ್ಟು ತಗೊಂಡೆ. ಏಕೆಂದರೆ ಮನೇಲಿ ಆಲ್ರೆಡಿ ಒಂದು ಲ್ಯಾಪ್ಟಾಪ್ ಇದೆ, ಅದು ಅವರವರ ಕೆಲಸಕ್ಕೆ ಅಂತ ಆಯಿತು. ಇವಾಗ ನನಗೆ ಅಂತ ಓನಾಗಿ ಬೇಕಲ್ಲ. ಸೊ ಹಾಗಾಗಿ ನನ್ನ ನೀವು ಪ್ರಾಜೆಕ್ಟಿಗೆ ಬೇಕಾಗುತ್ತೆ ಅಂತ ಹೇಳಿ, ಮತ್ತು ತುಂಬ ಕೆಲಸಗಳಿದೆ ನನಗೆ. ಸೊ ಆವಾಗ ಅವ್ರದ್ದು ಲ್ಯಾಪ್ಟಾಪ್ನ ನಾವು ನೋಡಿಕೊಂಡೇ ಇರಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಅಂತ ಓನಾಗಿ ಬೇಕಲ್ವಾ. ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗೂ ಕೂಡ ಇದೆ, ನನಗೆ ಇಷ್ಟ ಆಯಿತು ಇದು ಲೆನೋವಾ ಲ್ಯಾಪ್ಟಾಪು. ಸೊ ಇದನ್ನ ನಾನು ಏನು ಮಾಡಿದೆ ಅಂದರೆ, ಇಲ್ಲೇ ಮನೆಗೆ ತಗೊಂಡೋಗೋಕ್ಕಿಂತ ಮುಂಚೆ ಇಲ್ಲೇ ನಾನು ಓಪನಿಂಗ್ ಸೆರೆಮನಿ ಕೂಡ ಇಲ್ಲೇ ಮಾಡಿಕೊಂಡೆ. ಹಾಗೆ ಹೋದೆ. ಸೊ ಇದೊಂದು ಸಣ್ಣ ವಿಡಿಯೋ ಥರನೇ ಆಗುತ್ತೆ, ಮತ್ತು ಒಂದು ಮೆಮೊರಿಬಲ್ ಆಗಿ ಒಂದು ವಿಡಿಯೋ ನನ್ನ ಚಾನಲಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಹಾಗೆ ಒಂದು ವಿಡಿಯೋ ಸಣ್ಣದಾಗಿ ಮಾಡಿದೆ. ಆ ವಿಸಿಟ್ ಗೈಸ್, ಸೂಪರ್ ಅಲ್ಲ? ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ನನ್ನ ಲ್ಯಾಪ್ಟಾಪ್ ಯಾವ ಥರ ಇದೆ ಅಂತ ಹೇಳಿ. ಸೊ ಇಲ್ಲೇ ನೋಡಿ, ನಾನೀಗ ಓಪನಿಂಗ್ ಸೆರೆಮನಿ ಮಾಡ್ತಾಯಿದ್ದೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾವು ಕಷ್ಟಪಟ್ಟು ಯಾವುದೇ ಒಂದು ವಸ್ತು ತಗೊಂಡಾಗ ನಮಗೆ ಒಂಥರ ಹ್ಯಾಪಿನೆಸ್ ಅಲ್ವಾ, ನಮ್ಮದೇ ಓನ್ ಮನಿಯಲ್ಲಿ ತಗೊಳ್ಳೋದು ಅಂತೆಲ್ಲ ಹೇಳುವಾಗ ನಮಗೆ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಓಕೆ ಅಲ್ವಾ. ಬಾಯ್ ಗಾಯ್ಸ್, ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ.